ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಅಫ್ಕೋರ್ಸ್ ಕಂಟೆಂಟ್ ಕ್ರಿಯೇಟರ್ಸ್ ರೆಗ್ಯುಲರ್ ಲೈಫ್. ಸತ್ಯ ಹೇಳ್ಬೇಕಂದ್ರೆ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಂತ ನಾನು ಅನ್ಕೊಂಡಿರ್ಲಿಲ್ಲ. ಮುಂಚೆ ನಾನು ಇನ್ಸ್ಟಾಗ್ರಾಮ್ ಬರೋಕ್ಕೂ ಮುಂಚೆ ಫೇಸ್ಬುಕ್ ಅಲ್ಲಿ ವಾರದ ಕತೆ ಚಂದನ ಜೊತೆ ಅಂತ ಒಂದು ಕತೆಗಳು ಹೇಳ್ತಾ ಇದ್ದೆ. ಇನ್ನೊಂದು ಹೆಸರಿದೆ ಅಂತ ಕೇಳ್ಪಟ್ಟೆ, ಅಚ್ಚು ಅಂತ. ಮತ್ ಮೋಹನ್ ಸರ್ ಜೊತೆ ಆಕ್ಟ್ ಮಾಡೋದಂದ್ರೆ ಒಂಥರ ಅದೃಷ್ಟ. ಅವ್ರ ಮಗಳ ಪಾತ್ರ ಮಾಡ್ತಿದ್ದೀನಿ ಅಂದಾಗ ಜನ ರೆಕಗ್ನೈಸ್ ಮಾಡಿದೆ, ನೀನ್ ಮೋಹನ್ ಸರ್ ಮಗಳ ಪಾತ್ರ ಮಾಡ್ತಾ ಇದ್ಯಾ ಅಲ್ಲ. ತುಂಬಾ ಚೆನ್ನಾಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್. ಆಗ ಹಾಸನ್ ಡಿಸ್ಟಿಕ್ ಅಲ್ಲಿ ಪ್ರಪ್ರಥಮ ಮೊದಲ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನದಕ್ಕೆ ಅಧ್ಯಕ್ಷೆಯಾಗಿ ನನ್ನ ಆಯ್ಕೆ ಮಾಡಿದ್ರು. ಇಲ್ಲ ಹೇಳ್ತಾ ಇದ್ದೆ, ನಿಮಗೆ ನೆನಪಿದೆಯೋ ಅಲ್ವಾ ಗೊತ್ತಿಲ್ಲ, 2019 ಅಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ಅವ್ರನ್ನ ಪಾಕಿಸ್ತಾನದವ್ರು ಹೈಜಾಕ್ ಮಾಡಿದ್ರು. ಆವತ್ತು ನಾವು ಡೆಲ್ಲಿಲಿದ್ವಿ. ಅವತ್ತು ನರೇಂದ್ರ ಮೋದಿ ಅವರು ನಮ್ ಜೊತೆ ಸಂವಾದಕ್ಕೆ ಅಂತ ಹೇಳಿ ಬಂದ್ರು. ನಮಗೇನು ಗೊತ್ತಿಲ್ಲ, ಬಿಕಾಸ್ ನಾವು ಮಾರ್ನಿಂಗ್ 6ಗೆ ವಿಜ್ಞಾನ್ ಭವನ್ಗೆ ಹೋಗಿ ಕೂತಿದೀವಿ. ನನ್ಗೆ ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಇಲ್ಲ, ಅದೊಂದು ನಾನು ಹೇಳ್ಬಲ್ಲೆ. ಈಗ ನಮ್ಮ ಅಪ್ಪ ಯಾವ್ದೋ ಬಿಲ್ಡರ್ ಆಗ್ಲಿ ಅಥವಾ ಯಾರೋ ಪೊಲಿಟಿಷಿಯನ್ ಆಗ್ಲಿ ತುಂಬಾ ದುಡ್ಡಿರೋರು ಯಾರು ಅಲ್ಲ. ನಮ್ ತಂದೆನೂ ಒಂದು ಸಾಮಾನ್ಯ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ನನ್ನ ತಾಯಿ ಕೂಡ ಒಂದು ಟೀಚರ್ ಆಗಿರ್ತಾರೆ. ಯಾವ ರಿಯಾಲಿಟಿ ಶೋಗೆ ಆಡಿಷನ್ ಕೊಟ್ಟಿದ್ದೆ, ಅದ್ ನನ್ ಸೆಲೆಕ್ಟ್ ಆಗ್ಲಿಲ್ಲ. ಆ ರಿಯಾಲಿಟಿ ಶೋ ಮೆಗಾ ಆಡಿಷನ್ ದಿನ ನಂಗೆ ಈ ಸೀರಿಯಲ್ ಅವಕಾಶ ಸಿಕ್ತು. ರೀಸೆಂಟ್ ಆಗಿ ಹಾಸನಾಂಬ ವಿಡಿಯೋ ಟ್ರೈನಿಂಗ್ ಅಲ್ಲಿ ಇತ್ತು. ಅದು ಹಾಸನಾಂಬ ದೇವತೆಗಳು, 3 ಜನ ಇರೋ ದೇವತೆಗಳ ಹೆಸರನ್ನ ಹೇಳ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ವಿ. ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಬೈದ್ರು, ನೀನ್ ಏನ್ ಮಾಡ್ತಾ ಇದ್ಯಾ, ನೀನು ಹಿಂದೂಗಳಿಗೆ ಆಪೋಸಿಟ್ ಆಗಿ ವಿಡಿಯೋ ಮಾಡ್ತಾ ಇದ್ಯಾ. ಅದು ತುಂಬಾ ಚೆನ್ನಾಗಿ ರೀಚ್ ಆಯ್ತು, 2-3 ಮಿಲಿಯನ್ಸ್ ಏನೋ ಹೊರತು. ಅಂಡ್ ಮೇಕಪ್ ರಿಲೇಟೆಡ್ ಯಾವ ವಿಡಿಯೋ ಮಾಡಿದ್ರು ನಂದು ರೀಚ್ ಆಗುತ್ತೆ ಹೆಣ್ಮಕ್ಳದ. ಆ ವಿಡಿಯೋ ನಂಗೆ ತುಂಬಾ ಬೇಜಾರಾಗಿದೆ. ಏನಂದ್ರೆ ನಾನು ಆ ವಿಡಿಯೋ ಮಾಡಿದ ಕಾರಣ ಏನು